ಹಾಯ್ ಫ್ರೆಂಡ್ಸ್, ನನ್ನ ಲೈಫ್ ಅಲ್ಲಿ ದೊಡ್ಡ ಡ್ರೀಮ್ ಆದ ಸ್ಟುಡಿಯೋ ಟೂರ್ ಆದ್ರೆ ಮಾಡ್ಬೇಕು ಅನ್ಕೊಂಡಿದೀನಿ. ಯಾಕಂದ್ರೆ ನನ್ನ ಲೈಫ್ ಅಲ್ಲಿ ಯಾವತ್ತಾದ್ರೂ ಒಂದ್ ದಿನ ಸ್ಟುಡಿಯೋನಾದ್ರೆ ಪ್ರಿಪೇರ್ ಮಾಡಬೇಕು ಅನ್ಕೊಂಡೆ. ಸೊ ಇವತ್ತಾದ್ರೆ ಫಿನಿಶ್ ಆಗಿದೆ. ಆ ಸ್ಟುಡಿಯೋ ಟೂರ್ ಹೆಂಗಿದೆ, ಬಟ್ ಆ ಸ್ಟುಡಿಯೋ ಟೂರ್ಗೆ ಎಷ್ಟು ಅಮೌಂಟ್ ಆಯ್ತು ಅಂತ ಈ ವಿಡಿಯೋದಲ್ಲಿ ಆದ್ರೆ ಹೇಳ್ತೀನಿ. ಗೆಸ್ ಮಾಡಿ ಕಾಮೆಂಟ್ ಮಾಡಿ. ಫಸ್ಟ್, ನೀವ್ ಯಾವ್ದೇ ಸ್ಟುಡಿಯೋ ಪ್ರಿಪೇರ್ ಮಾಡ್ಬೇಕಂದ್ರೆ ಮೈನ್ ಬೇಕಾಗಿರೋದು ಲೈಟಿಂಗ್ಸ್ ಇಲ್ಲ ಅಂದ್ರೆ DSLR ಕ್ಯಾಮರಾ ಇದ್ರೂ ವೇಸ್ಟ್. ಓಕೆನಾ? ಅದಕ್ಕೋಸ್ಕರ ನಾನು 50 ವಾಟ್ ಬಲ್ಬ್ ಆದ್ರೆ ತಗೊಂಡಿದೀನಿ. ಈ ಬಲ್ಬ್ ಬಂದು ನನಗೆ 450 ಆದ್ರೆ ಬಿತ್ತು. ಇಂಥದ್ದು 2 ಬಲ್ಬ್. ಇದೇ ಬಲ್ಬ್ ನ ನೀವು ತಗೋಬೇಕು, ಎಲ್ಲಾದ್ರೂ ಆನ್ಲೈನ್ ನಲ್ಲಿ ತಗೋಬೇಕಂದ್ರೆ 800 to 900 ಆಗುತ್ತೆ. ಬಟ್ ನಾನು ನಮ್ಗೆ ಗೊತ್ತಿರೋರ ಹತ್ರ ತಗೊಂಡೆ ಅಂತ ಒಂದ್ 450 ಆದ್ರೆ ಬಿತ್ತು. ಇದೇ ಬಲ್ಬ್ ನ ಇನ್ನೊಂದಾದ್ರೆ ಪರ್ಚೇಸ್ ಮಾಡಿದೀನಿ, ಇದೊಂದು ಮತ್ತೆ ಅಲ್ಲೊಂದು. ಓಕೆನಾ? ಇದನ್ನ ಎಲ್ಲ ಟೇಬಲ್ ಎಲ್ಲ ಪ್ರಿಪೇರ್ ಮಾಡ್ಬೇಕಂದ್ರೆ ಅಮೌಂಟ್ ಆದ್ರೆ ಜಾಸ್ತಿ ಆಗುತ್ತೆ. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ಇದು ಹೋಲ್ಡರ್, ಇದು 30 ರುಪೀಸ್. ಇದು ಟೇಪ್ ಆದ್ರೆ ಯೂಸ್ ಮಾಡಿ ಸ್ವಲ್ಪ ಹುಡ್ಡಿಂದ ಪ್ರಿಪೇರ್ ಮಾಡಿದೀನಿ. ಇದಕ್ಕೆ ಕಲರ್ಲಾಕಿ ಒಂದು ಬಾಕ್ಸ್ ಅಲ್ಲಿ ಒಂದು ಸ್ಟೇಬಲ್ ಆಗಿರೋಕೆ ಒಂದ್ ಸ್ವಲ್ಪ ಪ್ರಿಪೇರ್ ಮಾಡಿದೀನಿ. ಇದು ನಾರ್ಮಲ್ ಜೆನ್ಯೂನ್ ಆಗಿ ಯಾವ ತರ ಮಾಡ್ಬೇಕಂತ ಥಿಂಕ್ ಮಾಡಿದೀನಿ. ಅದಕ್ಕೆ ಬಂದು ಇದು 450, 30 ಮತ್ತೆ ವೈರು ಬ್ರೆಡ್ ಎಲ್ಲ ಬಿದ್ದು ಒಂದು ಸ್ಟ್ಯಾಂಡ್ಗೆ 500. ಸೊ ಅದೊಂದು ಇದೊಂದು 1000 ರುಪೀಸ್. ಓಕೆನಾ? ಇನ್ನೊಂದೇನಂದ್ರೆ ಇದು ರಿಂಗ್ ಲೈಟ್. ಈ ರಿಂಗ್ ಲೈಟ್ ಗೆ ನಾನು 1200 ರುಪೀಸ್ ಆದ್ರೆ ಪೇ ಮಾಡಿದೆ. ಮೈನ್ ಬೇಕಾಗಿರೋದು ಮೈಕ್, ವೈರ್ಡ್ ಮೈಕ್ ಆದ್ರೆ ತಗೊಂಡಿದೀನಿ. ಇದು ಎಕ್ಸಾಕ್ಟ್ಲಿ 2000 ರುಪೀಸ್ ಆದ್ರೆ ಆಗಿದೆ. ಓಕೆನಾ? ಇದಕ್ಕೊಂಥರ ಡಾಂಗಲ್ ತರ ಬರುತ್ತೆ. ಇದು ಹೆಡ್ಫೋನ್ ಜಾಕು. ಇದರಿಂದ ನಾವು ಒಂದು ಮೈಕ್ ಗೆ ಇನ್ನೊಂದು ಆಡಿಯೋಗೆ ಇದಕ್ಕೆ ಎಡಿಟಿಂಗ್ ಏನಾದ್ರು ಮಾಡ್ಬೇಕಂದ್ರೆ ನೀವು ಕೊಟ್ಟಿರೋ ವಾಯ್ಸ್ ಎಲ್ಲ ಪ್ರಿಪೇರ್ ಮಾಡಿ ಸರಿಯಾಗಿ ಆಕ್ಯುರೇಟ್ ಆಗಿ ವಾಯ್ಸ್ ಕೇಳ್ಬೇಕಂದ್ರೆ ಈ ತರ ಹೆಡ್ಸೆಟ್ ಇರ್ಬೇಕು. ಅದು ನಾರ್ಮಲ್ ಇಯರ್ ಬಡ್ಸ್ ಯೂಸ್ ಮಾಡ್ತೀನಿ ಅಂದ್ರೆ ಅದರಲ್ಲಿ ಲೋ ಲೇಟೆನ್ಸಿ ಅಂದ್ರೆ ಇಷ್ಟು 50 ms 60 ms ಅಂತ ಲೋ ಲೇಟೆನ್ಸಿ ಆದ್ರೆ ಇರುತ್ತೆ. ಇದರಿಂದ ನೀವು ಆಕ್ಯುರೇಟ್ ಆಗಿ ಅದ್ರ ಎಡಿಟ್ ಮಾಡಬಹುದು. ಇದೇನಪ್ಪ ಇದು ಅಂತ ನಾರ್ಮಲ್ ಆಗಿ ನೀವು ಥಿಂಕ್ ಮಾಡಿದ್ರೆ ಇದೇ ಕೂಲರ್. ಇದು ಗೇಮ್ ಆದ್ರೂ ಆಡ್ಬೋದು. ನಾನು ಏನಕ್ಕೆ ಪ್ರಿಪೇರ್ ಮಾಡಿದೀನಿ ಅಂದ್ರೆ ಕ್ಯಾಪ್ ಕಟ್ ನಲ್ಲಿ ವಿಡಿಯೋ ಎಡಿಟ್ ಮಾಡ್ಬೇಕಂದ್ರೆ ಫ್ರೇಮ್ ಆದ್ರೆ ಡ್ರಾಪ್ ಆಗುತ್ತೆ. ಅಂದ್ರೆ ಭಯಂಕರ. ನನ್ನ ಫೋನ್ IQ Z3 ಬಂದು ಹಳೆ ಡಿವೈಸ್, ಒಂದು 5 years ಆದ್ರೆ ಆಗ್ತಿದೆ ತಗೊಂಡು. ಎಡಿಟಿಂಗ್ ಮಾಡೋ ವಿಡಿಯೋ ಮಾಡೋದೆಲ್ಲ ತೆಗೆದು ಈ ಮೊಬೈಲ್ ಇದನ್ನ ತಗೊಂಡು ಒಂದು ಸುಮಾರು 5 ವರ್ಷ ಅದ ಆಗ್ತಿದೆ. ಹೆವಿ ಹೀಟ್ ಬರುತ್ತೆ. ಇದನ್ನ ಈ ತರ ಹೀಟ್ ಬಂದಾಗ ನೀವು ಕ್ಯಾಪ್ ಕಟ್ ನಲ್ಲಿ ವಿಡಿಯೋ ಎಡಿಟ್ ಮಾಡಕ್ ಆಗಲ್ಲ, ಫ್ರೇಮ್ ಡ್ರಾಪ್ ಆಗುತ್ತೆ, ಕಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇಂಥ ಫ್ಯಾನ್ ಒಂದು ಪ್ರಿಪೇರ್ ಮಾಡ್ಕೊಂಡೆ. ಇದಕ್ಕೊಂದು 150, ಇದಕ್ಕೊಂದು 100, 250 ಪ್ರಿಪೇರ್ ಮಾಡ್ಕೊಂಡೆ. ಅದೇ ಕೂಲರ್ ತಗೋಬೇಕಂದ್ರೆ ನೀವು ಒಂದು 600 to 1000 ರುಪೀಸ್ ಆಗುತ್ತೆ. ಇದನ್ನ ನಾನು ನಾರ್ಮಲ್ ಆಗಿ ತಗೊಂಡು ಅಲ್ಲೇ ಪೋಜ್ ಗಾದ್ರೆ ಸ್ಟಿಕ್ ಮಾಡ್ಕೊಂಡೆ. ಈ ತರ ನೀವು 10 ವಾಟ್ 18 ವಾಟ್ ಅಡಾಪ್ಟರ್ ಇರುತ್ತೆ, ಅದರಿಂದ ನಾನು ಇದು ಫ್ಯಾನ್ ಆದ್ರೆ ರನ್ ಮಾಡ್ಬೋದು. ಓಕೆನಾ? ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಈ ತರ ಕೂಲರ್ ತಗೊಂಡೆ. ಇದು ಎಡಿಟಿಂಗ್ ಆಗುತ್ತೆ. ನಾನು ಇದನ್ನ ತಗೊಂಡಿದ್ದು ಗೇಮ್ ಆಡಕಂತ. ಓಕೆನಾ? ಹಳೆ ಡಿವೈಸ್ ಹೆವಿ ಲ್ಯಾಗ್ ಆಗುತ್ತೆ ಅಂತ ಫ್ಯಾನ್ ಆದ್ರೆ ತಗೊಂಡೆ. ಇದಕ್ಕೆ ಒಂದು 1000 ರುಪೀಸ್ 1300 ರುಪೀಸ್ ಆದ್ರೆ ಆಯ್ತು. ಪವರ್ ಬ್ಯಾಂಕ್ ಪಕ್ಕ ಇರ್ಲೇಬೇಕು. ಇದು 30,000 mAh ಬ್ಯಾಟ್ರಿ. ನನ್ಗೆ ಅದು 3000 ಆದ್ರೆ ಆಯ್ತು. ತಗೊಂಡೊಂದು 6 months ಆದ್ರೆ ಆಗ್ತಿದೆ. ರಿಯಲ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಚೇರ್ ಬಂದು 9000 ರುಪೀಸ್ ಆಫರ್ ಅಲ್ಲಿ ಬಂತು ಅಂತ 5500 ರುಪೀಸ್ ಆದ್ರೆ ಆಯ್ತು. ಬಟ್ ಈ ಚೇರ್ ಬಂದು ನಂದಲ್ಲ, ನನ್ನ ಫ್ರೆಂಡ್ ಇದು. ಮತ್ತೆ ಈ ಟೇಬಲ್ ಅಪ್ರಾಕ್ಸಿಮೇಟ್ಲಿ ಒಂದು 4500 ಇತ್ತು. ಬಟ್ ಇದು ಕೂಡ ನಂದಲ್ಲ, ನನ್ನ ಫ್ರೆಂಡ್ ಇದು. ಓಕೆನಾ? ನೀವೇನಾದ್ರೂ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಒಂಥರ ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂದ್ರೆ ಪಕ್ಕ ನಿಮ್ಗೆ ಬೇಕಾಗಿರೋದು ಗ್ರೀನ್ ಸ್ಕ್ರೀನ್. ನಾನು ಫಸ್ಟ್ ಆದ್ರೆ ಈ ಗ್ರೀನ್ ಸ್ಕ್ರೀನ್ ನ ನಾನು ಫಸ್ಟ್ ಆದ್ರೆ ಪರ್ಚೇಸ್ ಮಾಡಿದೆ. ಇದು ಅಪ್ರಾಕ್ಸಿಮೇಟ್ಲಿ ನಾನು 50 ರುಪೀಸ್ ಆದ್ರೆ ಬಿತ್ತು. ಯಾಕಂದ್ರೆ ನಾನು ಕ್ಲಾತ್ ಕ್ವಾಲಿಟಿ ನೋಡಿಲ್ಲ, ಓನ್ಲಿ ಗ್ರೀನ್ ಸ್ಕ್ರೀನ್ ಇರ್ಬೇಕಂತ ಇದನ್ನ ಪರ್ಚೇಸ್ ಮಾಡಿದೆ. ಇದು ನಂಗೆ ಸಾಕಾಗ್ತಿದ್ದಿಲ್ಲ, ಏನಂದಕ್ಕೂ ಯಾವ ವಿಡಿಯೋಕ್ಕೂ ಫ್ರೇಮ್ಗಾದ್ರೆ ಸಾಕಾಗ್ತಿದ್ದಿಲ್ಲ. ಅದಕ್ಕಂತ ನಾನು ಇವತ್ತಾದ್ರೆ 400 ರುಪೀಸ್ ಇಟ್ಟು ಸ್ಟಿಚಸ್ ಮಾಡಿ ನಾನು ಈ ತರ ಗ್ರೀನ್ ಸ್ಕ್ರೀನ್ ಅದೇ ಪರ್ಚೇಸ್ ಮಾಡಿದೆ. ಫುಲ್ ಸ್ಟಿಚಸ್ ಗ್ರೀನ್ ಸ್ಕ್ರೀನ್ ಎಲ್ಲ ಸೇರಿ ನನಗೆ 500 ರುಪೀಸ್ ಆದ್ರೆ ಆಯ್ತು. ಓಕೆನಾ? 240 ರುಪೀಸ್ಗೆ ಆದ್ರೆ ಪವರ್ ಪ್ಯಾಕೆಟ್ ತಗೊಂಡೆ. ಸೊ ನನ್ ಫೈನಲ್ ಸ್ಟುಡಿಯೋ ಟೂರ್ ಆದ್ರೆ ಇದಾಗಿರುತ್ತೆ. ಫೈನಲಿ ಇದಕ್ಕೆಲ್ಲ ಎಷ್ಟಾಯ್ತು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಕಾಮೆಂಟ್ ಮಾಡಿ. ಓಕೆನಾ? ಯಾರ ಕಾಮೆಂಟ್ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಆಗಿರುತ್ತೋ ನೋಡೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.